ಕಡೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಗುಂಡು ಹಾರಿಸಲಿ, ನಿಷೇಧಾಜ್ಞೆಯನ್ನ ಕೂಡ ಹೇರಲಿ, ಡೋಂಟ್ ಕೇರ್ ಅಂತಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಸರ್ಕಾರ ನಿಷೇಧಾಜ್ಞೆ ಹಾಕಿದ್ರು ಕೂಡ ನಾವು ಕೇರ್ ಮಾಡಲ್ಲ, ಹೋರಾಟ ಮುಂದುವರಿಯುತ್ತೆ, ಪಂಚಮಸಾಲಿ ಮೀಸಲಾತಿಯನ್ನ ಕೊಡಲೇಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಸರ್ಕಾರದಿಂದ ಪ್ರಜಾಪ್ರಭುತ್ವ ಹತ್ತಿಕ್ಕುವಂತಹ ಕಾರ್ಯ ಆಗ್ತಾ ಇದೆ ಅಂತ ಸಿಡಿಮಿಡಿಗೊಂಡಿದ್ದಾರೆ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್. 3B ಇಂದ 2A ಕ್ಯಾಪ್ ಒಳಗೆ ಸೇರಿಸಬೇಕು ಪಂಚಮಸಾಲಿ ಲಿಂಗಾಯತರನ್ನ ಅನ್ನುವಂಥದ್ದು ಈ ಹೋರಾಟಗಾರರ ಆಗ್ರಹದ ಭಾಗ. ಈಗಾಗಲೇ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ, ಈ ಟ್ರ್ಯಾಕ್ಟರ್ ಪರೇಡ್ಗೆ ಕರೆ ಕೊಟ್ಟಿರೋದು. ಸೊ ಇದಕ್ಕೆ ಯಾವಾಗ ನಿಷೇಧಾಜ್ಞೆಯನ್ನ ಹೇರಲಾಯಿತು ಆಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗರಂ ಆಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಶಾಸಕರು ಮಾಜಿ ಕೇಂದ್ರ ಸಚಿವರಾದಂತಹ ಯತ್ನಾಳ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಪ್ರಮುಖವಾದಂತಹ ಹೋರಾಟ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀಗಳು ಮುತ್ತಿಗೆಯನ್ನ ಘೋಷಣೆ ಮಾಡಿದ್ದಾರೆ. ಸರ್ಕಾರ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದೆ. ಈಗ ಸುವರ್ಣಸೌಧದ ಸುತ್ತಮುತ್ತ ಅಂದ್ರೆ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಿದೆ. ಇದನ್ನ ಯಾವ ರೀತಿಯಾಗಿ ಯತ್ನಾಳ್ ಮತ್ತು ಸ್ವಾಮೀಜಿಗಳು ಇದನ್ನು ಟ್ಯಾಕಲ್ ಮಾಡ್ತಾರೆ, ಯಾವ ರೀತಿ ಹೋರಾಟ ಇದ್ರ ವಿಚಾರದಲ್ಲಿ ಇರುತ್ತೆ ನೋಡಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದು ಹಿಟ್ಲರ್ ಸರ್ಕಾರ ರೀತಿಯಲ್ಲಿ ವರ್ತನೆ ಮಾಡಕತ್ತದ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡೋ ಹಕ್ಕಿದೆ. ಯಾವುದೇ ಹೋರಾಟವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಆದೇಶ ನೋಡಿಬಿಟ್ರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕೇವಲ ಪಂಚಮಸಾಲಿ ಹೋರಾಟ ಇಲ್ಲ, 50 ಪೆಂಡಾಲ್ ಕುಂಟ್ರು ತೊಗೊಂಡ್ರೆ ಅವರಿಗೆ ಸಂಬಂಧ ಇಲ್ವಾ? ಅಂದರೆ ಇವ್ರದ್ದು ಎಷ್ಟು ಒಂದು ದುರಂಕಾರದ ಪರಮಾವಧಿ. ಮತ್ತು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದ ಶಾಸಕರು ಏನು ಹೇಳ್ತಾರೆ, ಅವ್ರದ್ದು ಬಣ್ಣ ಬಯಲಾಗ್ತದೆ. ನಾಳೆ ಇದನ್ನು ನಾವು ಸದನದಲ್ಲಿ ಎತ್ತೀವಿ. ಯಾವುದೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲೂ ನಮ್ಮ ಸರ್ಕಾರ ಇತ್ತು, BJP ಸರ್ಕಾರ ಇದ್ದಾಗ ನಾವು ಇದೇ ಬೆಳಗಾವಿಯಲ್ಲಿ 10 ಲಕ್ಷ ಜನ ಕೂಡಿಸಿ ಹೋರಾಟ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸುಮಾರು 10 ಲಕ್ಷ ಜನರು ಹೋರಾಟ ಮಾಡಿದ್ದೀವಿ. ಸ್ವತಃ ಮುಖ್ಯಮಂತ್ರಿ ಬೊಮ್ಮಾಯಿರ ಮನೆ ಮುಂದೆ ನಾವು ಹೋರಾಟ ಮಾಡಿದ್ದೀವಿ. ಆದರೆ ಒಂದು ಸಲನೂ ಸಹ ನಮಗೆ ತೊಂದರೆ ಮಾಡುವಂಥದ್ದು ಬೊಮ್ಮಾಯಿರಾಗಲಿ, ಬೊಮ್ಮಾಯಿರ ಗೃಹ ಮಂತ್ರಿ ಇದ್ದಾಗೂ ಸಹ ಮಾಡಲಿಲ್ಲ, ಮುಖ್ಯಮಂತ್ರಿ ಆದ್ಮೇಲೂ ಮಾಡಲಿಲ್ಲ. ಆದರೆ ಇವತ್ತು ಕಾಂಗ್ರೆಸ್ನ ಶಾಸಕರಿಗೆ ಮುಖ್ಯಮಂತ್ರಿ ಧಮಕಿ ಕೊಡ್ತಾಯಿದ್ರೆ, ಅದನ್ನೇನಾದ್ರು ಮಾಡಿದ್ರೆ ಹುಷಾರತ್ತನ್ನೋಷ್ಟು ಏನು ಸಿದ್ದರಾಮಯ್ಯನವ್ರು ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಏನೋ ಆಗೋದಿಲ್ಲ. ನೋಡ್ತಾ ಇರಿ ನೀವು, ಈ ಸರ್ಕಾರ ನಮ್ಮ ಮೀಸಲಾತಿ ವಿಚಾರದಲ್ಲಿ ಈ ರೀತಿ ದಬ್ಬಾಳಿಕೆ ಮಾಡಿದ್ರೆ ಅದು ಸರಿಯಾದ ಬುದ್ಧಿ ನಾವು ನಮ್ಮ ಕೈಗೂ ಅಧಿಕಾರ ಬರ್ತದೆ, ಜನರ ಕೈಗೆ. ನಿಷೇಧಾಜ್ಞೆಗೆಲ್ಲ ಯತ್ನಾಳ್ ಟೀಮ್ ಅವರು ಮತ್ತು ಸ್ವಾಮೀಜಿ ಟೀಮ್ ಅವರು ಪಂಚಮಸಾಲಿಗಳು ಹೆದರಲ್ಲ, ನಾವು ಹೆದರೋದೇ ಇಲ್ಲ. ಏನು ಗುಂಡು ಹಾಕ್ತಿದ್ರೆ ಹಾಕಲಿ ನೋಡೋಣ, ಎಷ್ಟು ಗುಂಡದಾವೆ ಸಿದ್ದರಾಮಯ್ಯನ ಇದರಲ್ಲಿ ಹಾಕಲಿ ನೋಡೋಣ. ತಾಕತ್ತಿದ್ರೆ ತೋರಿಸ್ತೀವಿ. ನಮ್ಮದು ನರಗುಂದ ಬಂಡಾಯದಂದು ಗುಂಡೂರಾವ್ ಕಾಂಗ್ರೆಸ್ಸೇ ನಾಶ ಆಗೋಯ್ತು. ಹಂಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರ ನಾಶ ಆಗೋದಿದ್ರೆ ಗುಂಡು ಹಾರಿಸೋ ತಾಕತ್ತನ್ನು ತೋರಿಸಿಲ್ಲ ಅವರು. ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಯತ್ನಾಳ್ ಅವರ ಕೊಡಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೀರಾ. ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಹೆದರಿ ಕೂರುವಂತಹ ಜಾಯಮಾನದವರು ಅಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ.